ಧಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ ಸ್ತುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜಲನ ಶೀರ್ಷಮತ್. ಇಂದಿನ ದಿನವೇ ಶುಭ ದಿನ, ಇಂದಿನ ವಾರವೇ ಶುಭ ವಾರ, ಇಂದಿನ ಕರಣವೇ ಶುಭ ಕರಣ. ಪುರಂದರ ದಾಸರು ದೂರದರ್ಶಿಗಳು. ಅವರ ಕಲ್ಪನಾ ಲೋಕ ಅತ್ಯಂತ ವಿಶಾಲವಾದಂಥದ್ದು. ನಮ್ಮ ಕರ್ನಾಟಕ ಸಂಗೀತ ಪರಂಪರೆಯ ಪಿತಾಮಹರು ಪುರಂದರದಾಸರು. ಹೇಗೆ ಒಂದೊಂದು ಕಾಲಕ್ಕೆ ಒಂದೊಂದು ಕಾಲಘಟ್ಟದಲ್ಲಿ ಮಹಾತ್ಮರೆಲ್ಲ ಅವತರಿಸಿ ಆಯಾಯ ಕ್ಷೇತ್ರಕ್ಕೆ ಚೈತನ್ಯವನ್ನು ಕೊಡ್ತಾರೋ, ಹಾಗೆ ಪುರಂದರದಾಸರು ಅವತರಿಸಿ ಕರ್ನಾಟಕ ಸಂಗೀತಕ್ಕೆ ಚೈತನ್ಯವನ್ನು ಕೊಟ್ಟರು, ಹೊಸ ಹೊಳಪನ್ನು ಕೊಟ್ಟರು. ಸಂಗೀತ ಅಂದ್ರೆ ಕೇವಲ ಭಗವಂತನ ಗುಣಾನುಭವ ಮಾತ್ರ ಅಲ್ಲ, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಅದನ್ನು ಅವಲೋಕಿಸಿದಾಗ ಅದು ಪರಿಪೂರ್ಣವಾಗುತ್ತೆ ಎನ್ನುವಂಥದ್ದು ಪುರಂದರದಾಸರ ಕಲ್ಪನೆಯಾಗಿತ್ತು. ಈಗಷ್ಟೇ ಬಹಳ ಅರ್ಥಪೂರ್ಣವಾಗಿ ಮಾತಾಡಿದಂತಹ ಡಾಕ್ಟರ್ ಶ್ರೀಕಾಂತ ನಾಗೇಂದ್ರ ಶಾಸ್ತ್ರಿ ಪುರಂದರದಾಸರ ಬಗ್ಗೆ ಅನೇಕ ಊಹಾಪೋಹಗಳನ್ನೆಲ್ಲ ನೆನಪು ಮಾಡಿಕೊಂಡ್ರು. ಪುರಂದರದಾಸರು ದಿವ್ಯ ದೇಶ ಯಾತ್ರೆ ಹೋದಾಗ ತಿರುಪತಿಗೆ ಹೋಗುತ್ತಾರೆ. ಆಗ ಅಣ್ಣಮ್ಮಾಚಾರ್ಯರು ಪದ್ಮನಾಭ ಪರಮಪುರುಷ ಅದನ್ನು ಹಾಡ್ತಾ ಆನಂದ ಬಾಷ್ಪವನ್ನು ಸುರಿಸ್ತಾ ಇರ್ತಾರೆ. ಆಗ ಪುರಂದರದಾಸರು ಅವರನ್ನ ನೋಡಿ ಕೇಳ್ತಾರೆ, ಯಾಕೆ ಈ ರೀತಿ ಆನಂದ ಬಾಷ್ಪ ಬರ್ತಾ ಇದೆ ಅಂತ. ಈ ಕೃತಿಯನ್ನ ರಚನೆ ಮಾಡಿದಂತಹ ಮಹಾನುಭಾವನನ್ನು ನಾನು ನೋಡಬೇಕು ಅಂತಿದ್ದೀನಿ, ಯಾವಾಗುತ್ತೋ ಶ್ರೀನಿವಾಸನೇ ನನಗೆ ಅನುಗ್ರಹ ಮಾಡಬೇಕು ಅಂತಾರೆ. ಆಗ ಪುರಂದರದಾಸ ಹೇಳ್ತಾರೆ, ನಾನೇ ಪುರಂದರದಾಸ ಅಂತ. ಅಣ್ಣಮಯ್ಯ ಅವರನ್ನ ಆಲಿಂಗಿಸ್ಕೊಳ್ತಾರೆ, ಅವರು ಆನಂದ ಬಾಷ್ಪ ಸುರಿಸ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಕರ್ನಾಟಕ ಸಂಗೀತದ ಪಿತಾಮಹ ಅಂತ ನಾವು ಪುರಂದರದಾಸನ್ನ ಕರಿತೀವಿ. ಎಲ್ಲ ಕಾಲದಲ್ಲೂ ಚರಿತ್ರೆಗಳನ್ನ ಬರೆಯುವವರು ಬೇರೆ ಬೇರೆ ರೂಪ ಕೊಡ್ತಾರೆ. ಆದರೆ ಪುರಂದರದಾಸರು ನಾರದರ ಅಪರಾವತಾರ, ಅವರು ಸಾಮಾನ್ಯರಲ್ಲ. ನವಕೋಟಿ ನಾರಾಯಣನಾಗಿದ್ದಂಥವನು ತನ್ನ ಅಷ್ಟೈಶ್ವರ್ಯಕ್ಕೆ ಒಂದು ದಳ ತುಳಸಿಯನ್ನ ಇಟ್ಟು ಬೀದಿಗೆ ಬಂದು ಗೆಜ್ಜೆ ಕಟ್ಟಿ ಹಾಡ್ಕೊಂಡು ಹೋದ್ರಲ್ಲ, ಅದು ಪವಾಡ, ವಿಸ್ಮಯ. ಅವರ ಗುರುಗಳು ಇವರ ರಚನೆಯನ್ನ ಉಪನಿಷತ್ತಿಗೆ ಸಮ ಅಂತ ಕರೀತಾರೆ. ಪುರಂದರ ಉಪನಿಷತ್ತಾಯಿತು. ಮೊನ್ನೆ ನಮ್ಮ ಶ್ರೀಮಠದ ವಿದ್ವಾಂಸರು ಹಾಡ್ತಾ ಇದ್ರು ಪುರಂದರದಾಸರ ಕೀರ್ತನೆಗಳನ್ನ. ತಮಿಳುನಾಡಿನಿಂದ ಬಂದಂತಹ ಒಬ್ಬ ದೊಡ್ಡ ವಿದ್ವಾಂಸ ಹೇಳಿದ್ರು, ಎಷ್ಟು ಉಪನಿಷತ್ತಿನ ಸಾರವನ್ನ ಸರಳವಾಗಿ ತಮ್ಮ ಕೃತಿಗಳಲ್ಲಿ ರಚನೆ ಮಾಡಿದ್ದಾರೆ ಅಂತ. ಪುರಂದರದಾಸರು ಕೈಯಾಡಿಸದೇ ಇರುವಂತಹ ಯಾವ ವಿಷಯವೂ ಇಲ್ಲ, ಎಲ್ಲ ಅವರಲ್ಲಿದೆ. ಅವರ ಕೃತಿಗಳಲ್ಲಿ ಭಾವಶುದ್ಧಿ ಇತ್ತು, ಕೃತಿಯ ಶುದ್ಧಿ ಇತ್ತು, ಸಾಹಿತ್ಯ ಶುದ್ಧಿ ಇತ್ತು. ಸಂಗೀತ, ಸಾಹಿತ್ಯ, ಸಂಸ್ಕೃತಿಯ ಅಪೂರ್ವ ತ್ರಿವೇಣಿ ಸಂಗಮ ಪುರಂದರದಾಸರ ಕೃತಿಗಳು. ಅಂತಹ ಪುರಂದರದಾಸರ ಕೃತಿಗಳು, ಪುರಂದರದಾಸರು ಕನ್ನಡ ನಾಡಿನಲ್ಲ ಅಷ್ಟೇ ಅಲ್ಲ, ಎಲ್ಲ ಕಡೆ ಜನಮಾನಸದಲ್ಲಿ ಸ್ಥಿರವಾಗಿ ನಿಂತಿದ್ದಾರೆ. ಇವತ್ತಿಗೂ ಪುರಂದರದಾಸರ ಕೃತಿಗಳನ್ನು ಹಾಡಿದಾಗ ಮೈ ರೋಮಾಂಚನ ಆಗುತ್ತೆ. ಅದರಲ್ಲಿ ಆ ರಾಗ ಭಾವ ಇದೆ. ಕರ್ನಾಟಕ ಸಂಗೀತದ ಸತ್ವವನ್ನ ಅವರನ್ನು ಅಡಗಿಸಿದವರು.
4,75,000 ಕೃತಿಗಳನ್ನ ರಚನೆ ಮಾಡಿದ್ರು. ಒಂದು ಕೃತಿಯಲ್ಲ, ಎರಡು ಕೃತಿಯಲ್ಲ, ಇದನ್ನು ಅವರೇ ಹೇಳ್ಕೊಂಡಿರೋದು. ಅದರಲ್ಲಿ ಒಂದೊಂದು ಕ್ಷೇತ್ರದ್ದು ದಿವ್ಯ ದೇಶ ಯಾತ್ರದ್ದು 1,60,40,000, ಹಿಂದಿನ ಸಂತರದ 60,000, 10,000, ಇವತ್ತಿಗೂ ಲೆಕ್ಕ ಸರಿಯಾಗಿದೆ. 4,75,000. ಇದು ಸಾಮಾನ್ಯರು ರಚನೆ ಮಾಡಬೇಕಾಗತ್ತಾ? ಸಾಧ್ಯ ಇಲ್ಲ. ಕೃಷ್ಣ ಪುರಂದರರ ಹೃದಯ ಗುಹೆಯಲ್ಲಿ ಕುಳಿತ, ಅವರಿಂದ ಕೃಷ್ಣ ಕಥೆಯನ್ನ ಕೇಳಬೇಕು ಅಂತ ನನಗನ್ನಿಸ್ತು. ಅವರ ಹೃದಯದಿಂದ ಕೂತು ಹಾಡಿಸ್ದ. ಪುರಂದರದಾಸರು ಮಾತಾಡಲಿಲ್ಲ, ಹಾಡಿದ್ರು. ಮಾತೇ ಹಾಡಾಯ್ತು. ಅದರಲ್ಲಿ ಎಲ್ಲವೂ ಸೇರ್ತದು. ಅವರು ಕುಣಿದ್ರು, ಕೃಷ್ಣ ಕುಣಿದ. ಕೃಷ್ಣಾವತಾರದ ಎಲ್ಲ ಪ್ರಸಂಗಗಳನ್ನು ನಮ್ಮ ಕೃತಿಗಳಲ್ಲಿ ಅಳವಡಿಸಿದ್ದಾರೆ. ನಮ್ಮ ಪ್ರತಿಭಾನ್ವಿತ ಕಲಾವಿದರೆಲ್ಲ ಹಾಡಿದಾಗ ಆನಂದ ಪಡ್ತೀವಿ ನಾವು. ಇದು ಒಂದು ಕ್ಷೇತ್ರ ಆಯಿತು. ಹಂಪೆಯಿಂದ ಪ್ರಾರಂಭವಾದಂತಹ ಆ ಪುರಂದರರ ಯಾತ್ರೆ ಮುಳುಬಾಗಿಲಲ್ಲಿ ನಿಂತು ಇದು ಪುರಂದರ ಕ್ಷೇತ್ರ ಆಯಿತು. ಅಲ್ಲಿ ದೂರದ ಮಹಾರಾಷ್ಟ್ರದ ಚಂದ್ರಭಾಗ ನದಿ ತೀರದಲ್ಲಿ ವಿಠಲ ಇದ್ದಾನೆ, ರುಕ್ಮಿಣಿ ಇದ್ದಾನೆ. ಪುರಂದರ ದಾಸರು ತಮ್ಮ ಎಲ್ಲ ಅಷ್ಟೈಶ್ವರ್ಯಗಳನ್ನ ಬಿಟ್ಟು ಯಾತ್ರೆ ಮಾಡಿ ಮಹಾರಾಷ್ಟ್ರಕ್ಕೆ ಬಂದು ಆ ಗರ್ಭಗುಡಿಯಲ್ಲಿ ನಿಂತು ಆ ವಿಠಲನನ್ನು ನೋಡ್ತಾರೆ. ಸೊಂಟದ ಮೇಲೆ ಕೈ ಇಟ್ಟುಕೊಂಡು ನಗನಗತ ನಿಂತಿರುವಂತಹ ವಿಠಲನನ್ನು ನೋಡಿದ ತಕ್ಷಣ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಅವರ ಆ ಭಾಗ್ಯದ ತೆರೆ ತೆರೀತವತ್ತು. ಆವತ್ತು ಪ್ರಾರಂಭವಾದಂತಹ ಕೃತಿ ರಚನೆ ಅನಂತವಾಗಿ ನಡೆಯಿತು. ಈ ಪುರಂದರ ಆರಾಧನಾ ಟ್ರಸ್ಟಿಗೂ ನಮಗೂ ಅನೇಕ ದಶಕಗಳ ಒಡನಾಟ. ಅದಕ್ಕೆ ಇವತ್ತಿಗೂ ಒಂದು ಪದ್ಧತಿ ಮಾಡಿಕೊಂಡಿದ್ದೀನಿ. ಎಷ್ಟೇ ಕಾರ್ಯ ಇದ್ರೂ ಇಲ್ಲಿಗೆ ಬರಬೇಕು, ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ. ರಾಜಾರಾಯರದು ವಿಶಿಷ್ಟವಾದಂತಹ ವ್ಯಕ್ತಿತ್ವ. ಈಗಷ್ಟೇ ಮೀರಾ ಅವರೆಲ್ಲ ಹೇಳಿದರು. ಅವರೊಬ್ಬ ಸ್ನೇಹಿ ಜೀವಿ. ತಮ್ಮ ಇಡೀ ಜೀವನವನ್ನ ಈ ಕ್ಷೇತ್ರಕ್ಕಾಗಿ ಅರ್ಪಣೆ ಮಾಡಿದಂತಹ ಧನ್ಯ ಜೀವಿ. ಈ 2 ವರ್ಷಗಳ ಹಿಂದೆ ಇವರೆಲ್ಲ ಸೇರಿ ರಾಜಾರಾಯರಿಗೆ ಸನ್ಮಾನ ಮಾಡಬೇಕು ಅಂದ್ರು. ಅವ್ರು ಒಪ್ಪಲಿಲ್ಲ, ನನಗೆ ಸನ್ಮಾನ ಬೇಡ ಅಂತ. ಯಾವುದೂ ಬೇಡ, ನಾನು ಬಾಡ್ನ ಇರ್ತೀನಿ ಅಂತ. ಹಾಗೆ ಇವರೆಲ್ಲ ಬಂದು ಹೇಳಿದ್ರು, ಸ್ವಾಮೀಜಿ ಹೇಳಿದ್ರೆ ಅವ್ರು ಒಪ್ಕೊಳ್ತಾರೆ ಅಂತ. ನಾನು ದೂರವಾಣಿ ಮಾಡಿ ಹೇಳಿದೆ, ನಾ ಬರ್ತಾ ಇದ್ದೀನಿ, ನಾನು ಸನ್ಮಾನ ಮಾಡ್ತೀನಿ, ನೀ ಸನ್ಮಾನ ತಗೊಳ್ಬೇಕು. ಅವತ್ತು 2 ವರ್ಷದ ಹಿಂದೆ ಇಲ್ಲಿ ಅವರಿಗೆ ಸನ್ಮಾನ ನಡೆಯಿತು. ಅವರೊಬ್ಬರು ಸಾಧಕರವರು. ಒಂದು 15 ವರ್ಷಗಳ ಹಿಂದೆ ನಮ್ಮಲ್ಲಿಗೆ ಬಂದು ಏನಾದರೂ ಒಂದು ಹೊಸ ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾನು ಅವರಿಗೆ ಹೇಳಿದೆ, ಪುರಂದರ ಜ್ಯೋತಿಯನ್ನ ಮೇಲುಕೋಟೆಯಿಂದ ಮುಳುಬಾಗಿಲುವರೆಗೂ ತರೋಣ ಅಂತ ಹೇಳಿ. ಅದು ಎಲ್ಲ ಕಡೆ ಪುರಂದರ ಜ್ಯೋತಿಯ ಯಾತ್ರೆ ನಡೆಯಿತು. ಅದು ಸಂಚಲನ ನಡೆಯಿತು. ಎಲ್ಲ ಕಲಾವಿದರು ಇಲ್ಲಿ ಸೇರಿದ್ರು. ಇದು ಒಂದು ಕ್ಷೇತ್ರ ಆಯಿತು. ಎಲ್ಲಿ ಕಲಾವಿದರು ತಮ್ಮ ನಾದ ನಮನವನ್ನು ಸಲ್ಲಿಸ್ತಾರೆ, ಅಲ್ಲಿ ಸರಸ್ವತಿ ನೃತ್ಯ ಮಾಡ್ತಾಳೆ. ಎಲ್ಲ ವಾಗ್ಗೇಯಕಾರರಲ್ಲಿ ಇರ್ತಾರೆ. ತ್ಯಾಗಬ್ರಹ್ಮನಿಗೆ ಪ್ರೇರಣೆ ಕೊಟ್ಟದ್ದು ಯಾವುದರಿಂದ? ಪುರಂದರದಾಸರ ಕೃತಿಗಳಿಂದ. ತ್ಯಾಗಬ್ರಹ್ಮನ ತಾಯಿ ಪುರಂದರದಾಸರ ಕೃತಿಗಳನ್ನು ಹಾಡಿ ಅದೆಲ್ಲ ಅವರಿಗೆ ಕಿವಿಗೆ ಬಿದ್ದ ಮೇಲೆ ತ್ಯಾಗಬ್ರಹ್ಮನಿಗೆ ರಾಮಭಕ್ತಿ ಬಂತಾಯಿತು. ತ್ಯಾಗರಾಜರ ಆ ಎಲ್ಲ ಕೃತಿಗಳಲ್ಲಿ ರಾಮಭಕ್ತಿ ಇದ್ರೆ, ಪುರಂದರದಾಸರ ಕೃತಿಗಳಲ್ಲಿ ಕೃಷ್ಣ ಭಕ್ತಿ ಅಡಕಾಗಿದೆ. ಭಾಗವತದ ಸಾರವನ್ನ ಅಲ್ಲಿ ತಂದಿದ್ದಾರೆ. ಭಾಗವತದಲ್ಲಿ ಬರುವಂತಹ ಎಲ್ಲ ಪ್ರಸಂಗಗಳು ಅದರಲ್ಲಿ ಬರುತ್ತೆ. ಭಾಗವತದಲ್ಲಿ ಬರುವಂತಹ ಸ್ತುತಿಗಳೆಲ್ಲ ಇದೆಯಲ್ಲ, ಬ್ರಹ್ಮಸ್ತುತಿ, ಗರ್ಭಸ್ತುತಿ, ಧ್ರುವಸ್ತುತಿ, ಭೀಷ್ಮಸ್ತುತಿ, ತ್ಯಾಗರಾಜರ ಕೃತಿಗಳಲ್ಲಿ ಅದನ್ನೆಲ್ಲ ಅಳವಡಿಸಿದ್ದಾರೆ. ಅಂತಹ ತ್ಯಾಗರಾಜರ ಆರಾಧನೆ ನಾಳೆ ನಡೀತಾ ಇದೆ. ಅದಕ್ಕೆ ಪೂರ್ವ ಸಂಧ್ಯೆಯಲ್ಲಿ ನಾನು ಇವತ್ತು ನಾಳೆ ಮೈಸೂರಿನಲ್ಲಿ ಪಂಚಗರುಡೋತ್ಸವ ಇದೆ ನಮ್ಮ ಶ್ರೀಮಠದ ವತಿಯಿಂದ. ಅದಕ್ಕೆ ನಾನು ಹೋಗಲೇಬೇಕು.
ಅದಕ್ಕೆ ನಾನು ನರಸಿಂಹ ಪ್ರಸಾದ್ ಹತ್ರ ಹೇಳಿದೆ, ನಾನು ಮೊದಲ ದಿವಸ ನಾನು ಬಂದ್ಬಿಡ್ತೀನಿ ಅಂತ. ಇವತ್ತು ಬಂದು ಈ ಎಲ್ಲ ಕಲಾವಿದರನ್ನ ಗೌರವಿಸುವ ಸನ್ನಿವೇಶವನ್ನು ನೋಡಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ನಮ್ಮ ಶ್ರೀಕಾಂತ್ ನಾಗೇಂದ್ರ ಶಾಸ್ತ್ರಿ ಮಾತಾಡ್ತಾ ಇತಿಹಾಸಕಾರರು ಯಾವ ರೀತಿ ವಿಷಯಗಳನ್ನು ತಿರುಚ್ತಾರೆ ಅನ್ನೋದಕ್ಕೆ ಅವರು ಹೇಳಿದರು. ಅದು ಸ್ವಾಭಾವಿಕ, ಅದರ ಸತ್ವ ಅಲ್ಲಿದೆ. ಭಕ್ತಿಯನ್ನ ನಮ್ಮ ಈ ಪುರಂದರ ಉಪನಿಷತ್ತಿನಲ್ಲಿ ಅಡಕ ಮಾಡಿದಂತಹ ಸಂತ ಶ್ರೇಷ್ಠರು ಪುರಂದರದಾಸರು. ಅವರ ಬಗ್ಗೆ ಈಗ ಜಿಜ್ಞಾಸೆ ಮಾಡೋದಾಗ್ಲಿ ಇಲ್ಲ. ನಮ್ಮ ಕಲಾವಿದರು ಪುರಂದರದಾಸರ ಕೃತಿಗಳನ್ನೆಲ್ಲ ತಮ್ಮ ಕಚೇರಿಗಳಲ್ಲಿ ಅಳವಡಿಸಿಕೊಂಡು ಹಾಡಿದಾಗ ಆನಂದ ಆಗುತ್ತೆ. ರಾಜಾರಾಯರಿಗೆ ಆ ಒಂದು ಆಸೆ ಇತ್ತು, ಯಾರ ಕಚೇರಿ ಮಾಡಿದ್ರು ದಾಸರ ಕೃತಿಗಳು ಹಾಡಿ ಅಂತ ಹೇಳ್ತಾ ಇದ್ರು. ರಾಜಾರಾಯರ ನೆನಪು ಆಗ್ತಾ ಇದೆ, ಆದರೆ ಅಷ್ಟೇ ಸಮಾಧಾನ ಆಗ್ತಾ ಇದೆ. ನಮ್ಮೆಲ್ಲ ಕಾರ್ಯಕರ್ತರು ಅವರಂತೆಯೇ ಶ್ರದ್ಧೆಯಿಂದ ಪ್ರೀತಿಯಿಂದ ಈ ಒಂದು ಯಜ್ಞವನ್ನು, ಪುರಂದರದಾಸರ ಆರಾಧನೆ ಒಂದು ಯಜ್ಞ ಇದು, ಮಹೋತ್ಸವ ಇದು, ಅದನ್ನ ತಪ್ಪದೆ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಆ ಪುರಂದರ ವಿಠಲನ ಅನುಗ್ರಹ ನಿರಂತರವಾಗಿ ಇರಲಿ. ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ಬರುವಂತಾಗಲಿ ಅಂತ ಕೃಷ್ಣನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ರಾಜಾರಾಯರ ಮನಸ್ಸೆಲ್ಲ ಇಲ್ಲಿದೆ. ಅವರ ಭೌತಿಕವಾದಂತಹ ಶರೀರ ನಮ್ಮಿಂದ ದೂರ ಆದರೂ ಅವರ ಭಕ್ತಿ, ಶ್ರದ್ಧೆ ಎಲ್ಲವೂ ಇಲ್ಲಿ ಸಂಗಮ ಆಗಿದೆ. ಇದು ಕ್ಷೇತ್ರ ಆಯಿತು, ಪುರಂದರ ವಿಠಲನ ಕ್ಷೇತ್ರ ಆಯಿತು. ನಮ್ಮ ನಾಗೇಂದ್ರ ಶಾಸ್ತ್ರಿ ಹೇಳಿದ್ರಲ್ಲ, ನಿಜ, ನೀತರು ಇಲ್ಲಿ ಬಂದು ಹಾಡಿ ಮುಂದೆ ಕಚೇರಿ ಮಾಡಿದ್ದಾರೆ. ನಮ್ಮ ಪುಟ್ಟ ಮಕ್ಕಳಿಬ್ರು ಅತ್ಯಂತ ಪ್ರತಿಭಾನ್ವಿತ ನಮ್ಮ ಮಠದಲ್ಲಿ ಹಾಡಿದ್ರು. ಅವರು ಇವತ್ತು ಇಲ್ಲಿ ಹಾಡ್ತಾ ಇದ್ದಾರೆ ಅಂತ ಕೇಳಿದೆ. ಇವರೆಲ್ಲ ಬೆಳೀತಾರೆ. ಯಾಕೆಂದ್ರೆ ಇಲ್ಲಿಯ ನಮ್ಮೆಲ್ಲ ಕಲಾವಿದರು ಬಂದು ಸಂಗೀತ ಸೇವೆಯನ್ನು ಮಾಡಿದ್ದಾರೆ. ಇದು ಸಂಗಮ ಕ್ಷೇತ್ರ ಆಯ್ತು. ಇದು ಅಲ್ಲಿ ದೂರದಲ್ಲಿ ಪ್ರಯಾಗರಾಜದಲ್ಲಿ ಕುಂಭಮೇಳ ಆಗ್ತಾ ಇದೆ. ಇಲ್ಲೂ ಕುಂಭಮೇಳನೆ. ಇದು ಕರ್ನಾಟಕದ ಕುಂಭಮೇಳ. ಸಂಗೀತ, ಸಾಹಿತ್ಯ, ಸಂಸ್ಕೃತಿಯ ತ್ರಿವೇಣಿ ಸಂಗಮ ಪುರಂದರರ ಉಪನಿಷತ್ತು, ಪುರಂದರದಾಸರ ಕೃತಿಗಳು. ಆ ಕೃತಿಗಳನ್ನೆಲ್ಲ ಇಲ್ಲಿ ಹಾಡ್ತಾರೆ. ಅದನ್ನ ನಾವೆಲ್ಲ ಕೇಳ್ತೀವಿ, ನಾವು ಸ್ನಾನ ಮಾಡಿದಂತಾಗತ್ತೆ. ಆ ಕುಂಭಮೇಳದ ನೆನಪು ಈ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೃಷ್ಣನ ಪರಿಪೂರ್ಣ ಅನುಗ್ರಹ ಇರಲಿ. ನನಗೆ ಯಾವಾಗಲೂ ನಮ್ಮ ಕಲಾವಿದರ ಬಗ್ಗೆ ತುಂಬಾ ಹೆಮ್ಮೆ. ನಮ್ಮ ಕಲಾವಿದರು ಯಾರಿಗೂ ಕಮ್ಮಿ ಇಲ್ಲ. ಅವರ ಪ್ರತಿಭೆ ಎಲ್ಲೆಲ್ಲ ಕಡೆ ಬೆಳಗುತ್ತಾ ಇದೆ. ಅದಕ್ಕೆ ನಾವು ನಮ್ಮ ಶ್ರೀಮಠದಲ್ಲಿ ಪ್ರತಿ ತಿಂಗಳು ಇಂತಹ ಕಾರ್ಯಕ್ರಮಗಳನ್ನೇ ಮಾಡಿ ಯುವಕರಿಗೆ, ಯುವ ಪ್ರತಿಭೆಗಳಿಗೆ, ಪ್ರತಿಭಾನ್ವಿತರಿಗೆ ನಾವು ವೇದಿಕೆಯನ್ನು ಕೊಟ್ಟು ಹಾಡಿಸ್ತಾ ಇದ್ದೀವಿ. ಯಾಕೆಂದ್ರೆ ಕರ್ನಾಟಕ ಸಂಗೀತ ಅಂತಹ ಅಂತಃಸತ್ವ ಇರುವಂತಹ ಸಂಗೀತ. ಅದು ಮನುಷ್ಯನನ್ನ ರೂಪಗೊಳಿಸುತ್ತೆ, ಹೃದಯವನ್ನ, ಶರೀರವನ್ನ ಎಲ್ಲ ಶುದ್ಧಿಗೊಳಿಸುತ್ತೆ. ಅದರಲ್ಲಿ ಆ ಒಂದು ಶಕ್ತಿ ಇದೆ. ಪುರಂದರ ದಾಸರ ಕೃತಿಗಳು ಉಪನಿಷತ್ತಿಗೆ ಸಮವಾದ್ದು ಅಂತ ವ್ಯಾಸರು ಹೇಳಿದರು. ವ್ಯಾಸಕೂಟದಿಂದ ದಾಸಕೂಟ ಶುರುವಾಯಿತು. ವ್ಯಾಸಕೂಟದಲ್ಲಿ ಪಂಡಿತರಿಗೆ ಮಾತ್ರ ಪ್ರವೇಶ ಇದ್ದಂತಹ ಕಾಲದಲ್ಲಿ ವ್ಯಾಸತೀರ್ಥರ ಪ್ರೇರಣೆಯಂತೆ ಪುರಂದರ ದಾಸರು ದಾಸಕೂಟವನ್ನ ಸೃಷ್ಟಿ ಮಾಡಿದ್ರು. ಉಪನಿಷತ್ತಿನ ಸಾರತಮವನ್ನ ತಮ್ಮ ಕೃತಿಗಳಲ್ಲಿ ಸರಳವಾಗಿ ಜೋಡಿಸಿ ಜನಮಾನಸಕ್ಕೆಲ್ಲ ಅದನ್ನು ಹರಡಿದ್ರು. ಅಂತಹ ಕೈಂಕರ್ಯವನ್ನು ಮಾಡಿದಂತಹ ಪುರಂದರ ದಾಸರು ಸದಾ ಸ್ಮರಣೀಯರು, ಪ್ರಾತಸ್ಮರಣೀಯರು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದಿಸ್ತಾ, ನಾಳೆ ಪುರಂದರದಾಸರ ಪುಣ್ಯ ದಿವಸ ಇಲ್ಲಿ ಗೋಷ್ಠಿ ಗಾಯನ ಎಲ್ಲ ಕಲಾವಿದರು ಇಲ್ಲಿ ಬರ್ತಾರೆ. ಇದೊಂದು ಕ್ಷೇತ್ರವಾಗಿ ರೂಪುಗೊಂಡಿದೆ. ನಿಮ್ಮೆಲ್ಲರಿಗೂ ಕೃಷ್ಣನ ಪರಿಪೂರ್ಣ ಅನುಗ್ರಹ ನಿರಂತರವಾಗಿರಲಿ. ಇಂತಹ ಚಿಕ್ಕ ಮಕ್ಕಳೆಲ್ಲ ನಮಗೆ ತುಂಬಾ ಹೆಮ್ಮೆ ಕೊಡುತ್ತೆ. ಇವರೆಲ್ಲ ಮುಂದೆ ಬೆಳೀತಾರೆ, ಮುಂದೆ ಒಳ್ಳೆ ಕಲಾವಿದರಾಗ್ತಾರೆ.
ನಮ್ಮ ನಾಡಿಗೆ ಸಂಸ್ಕೃತಿಗೆ ಒಳ್ಳೆಯ ಹೆಸರನ್ನ ತರುವಂಥವರು. ಅವರೆಲ್ಲರಿಗೂ ನಾನು ಭಗವಂತನ ಅನುಗ್ರಹವನ್ನು ಆಶೀರ್ವಾದವನ್ನು ತಲುಪಿಸ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮದೇ ರಾಮಾನುಜಾಯ. ಪೂಜ್ಯ ಶ್ರೀ ಶ್ರೀರವರಿಗೆ ಭಕ್ತಿಪೂರ್ವಕವಾದ ವಂದನೆಗಳು. ಅವರು ಮಹಾನ್ ಜ್ಞಾನಿಗಳು ಅಷ್ಟೇ ಅಲ್ಲ, ವಾಗ್ಮಿಗಳು ಕೂಡ. ಅವರ ಒಂದು ಕೃಪೆಯ ಈ ಒಂದು ಅವರ ಹಿತವಚನಗಳನ್ನು ನಾವು ಶಿರಸಾವಹಿಸಿ ಪಾಲಿಸ್ತೇವೆ. ಅಪಾರ ಚಿಂತಕರು ಕೂಡ ಅವರು. ಹೌದು, ಅವರ ಒಂದೊಂದು ಮಾತಿನ ಒಂದು ತಿರುಳನ್ನು ನಾವು ಗ್ರಹಿಸಿ ಅದರಂತೆ ಮುಂದೆ ಎಲ್ಲ ಸಂಗೀತ ಕಲಾವಿದರು, ಕರ್ನಾಟಕ ಸಂಗೀತದ ಪ್ರತಿಯೊಬ್ಬ ಕಲಾವಿದರು ಕೂಡ ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಈ ಒಂದು ಕ್ಷೇತ್ರವನ್ನು ಪುರಂದರ ಪುಣ್ಯ ಕ್ಷೇತ್ರವನ್ನಾಗಿ ಅವರ ಒಂದು ಮುಕ್ತ ಕಂಠದಿಂದ ಈಗ ನೀವು ಹೇಳಿದ್ದೀರಾ. ಹಾಗೆ ಮುಂದೆ ಇದು ಪುಣ್ಯ ಕ್ಷೇತ್ರವಾಗಿ ಪರಿವರ್ತನೆಗೊಂಡಿದೆ. ಮುಂದೆನೂ ಕೂಡ ಎಲ್ಲ 108 ಪುಣ್ಯಕ್ಷೇತ್ರಗಳಿರುವಂಥ ಏಕೈಕ ಸ್ಥಳ ಆದರೆ ಮುಳಬಾಗ. ಇಲ್ಲಿ ಪುರಂದರದಾಸ ಓಡಾಡಿರ್ತಕ್ಕಂಥ ಜಾಗ ಇದು. ಅವರಿದ್ದಂಥ ಕ್ಷೇತ್ರ. ಇಲ್ಲಿ ನಡೀತಾ ಎಲ್ಲ ಕಲಾವಿದರು ನಿಸ್ವಾರ್ಥದಿಂದ ಇಲ್ಲಿ ಬಂದು ಈಗ ಮಾಡ್ತಾ ಇದೆ. ಹೀಗೆ ಮುಂದಕ್ಕೂ ನೀವೆಲ್ಲ ಇಲ್ಲಿ ನೆರವೇರಿಸ್ತೀರ. ಯುವಕರು ಆಗಲಿ ಅವರಿಗೆ ನಾವು ಆಶ್ವಾಸನೆ ಕೊಡ್ತಾ ಅವರ ಒಂದು ಈ ಹಿತವಚನಗಳ ನುಡಿಗಳಂತೆ ನಾವು ಮುಂದೆ ನಡ್ಕೊಳ್ತೀವಿ ಅನ್ನೋ ಒಂದು ಮಾತನ್ನು ಅವರಿಗೆ ನಾವು ಈ ದಿನ ಕೊಟ್ಟು ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ವೈಶ್ವಾನರಕ್ಕೆ ಸಿದ್ಧತೆ ನಡೀತದೆ. ನಿಮ್ಮ ಮಂತ್ರಾಕ್ಷರ ತಗೊಂಡು ಪ್ರಸಾದಕ್ಕೆ ನೀವು ಸಿದ್ಧರಾಗಬೇಕು ಅಂತ ವಿಜ್ಞಾಪನೆ.